ಮೇಳದಲ್ಲಿ ಕಣ್ಣಿನಿಂದಲೇ ಫೇಮಸ್ ಆಗಿದ್ದ ಹುಡುಗಿ ಮೊನಾಲಿಸಾ ಭೋಸ್ಲೆ ತನ್ನ ಮುಸ್ಲಿಂ ಬಾಯ್ ಫ್ರೆಂಡ್ ಜೊತೆ ಮದುವೆಯಾಗಿದ್ದಾರೆ. ಅದು ಕೂಡ ಕೇರಳದಲ್ಲಿ. ಒಂದ್ ಕಡೆ ಮತಾಂತರ ವಿಷಯ ಆಧಾರಿತ ಕೇರಳ ಸ್ಟೋರಿ 2 ಸಿನಿಮಾ ರಿಲೀಸ್ ಆಗಿ ತುಂಬಾ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ. ಹೀಗಿರುವಾಗ ಕೇರಳದ ಪೂವಾರ್ ಬಳಿಯ ಅರಮನೂರು ದೇವಸ್ಥಾನದಲ್ಲಿ ಮೊನಾಲಿಸಾ ಹಾಗೂ ಮೊಹಮ್ಮದ್ ಫರ್ಮಾನ್ ವಿವಾಹವಾಗಿದ್ದಾರೆ. ಮೊನಾಲಿಸಾ ಅವರ ತಂದೆಗೆ ಈ ಮದುವೆ ಇಷ್ಟ ಇರಲಿಲ್ವಂತೆ. ಹಾಗಾಗಿ ಬೇರೊಬ್ಬರ ಜೊತೆ ಮದುವೆ ಮಾಡಿಸಲು ನಿರ್ಧರಿಸಿದ್ರಂತೆ. ಕೊನೆಗೆ ಮನೆಯವರ ವಿರೋಧದ ನಡುವೆಯೂ ಮೊನಾಲಿಸಾ ಓಡಿ ಬಂದು ಫರ್ಮಾನ್ರನ್ನ ಮದುವೆಯಾಗಿದ್ದಾರೆ. ಮೊನಾಲಿಸಾಗೆ ಫರ್ಮಾನ್ ತಾಳಿ ಕಟ್ಟಿ ಕುಂಕುಮ ಇಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಈ ಜೋಡಿ ನಮ್ಮದು ರಿಯಲ್ ಕೇರಳ ಸ್ಟೋರಿ ಎಂಬ ಫಲಕವನ್ನ ಪ್ರದರ್ಶನ ಮಾಡಿದ್ದಾರೆ. ಮೊಹಮ್ಮದ್ ಹಾಗೂ ಮೊನಾಲಿಸಾ ಸಿನಿಮಾ ಸೆಟ್ನಲ್ಲಿ ಪರಿಚಯವಾಗಿ ಪ್ರೀತಿಯಲ್ಲಿ ಬಿದ್ದಿದ್ರು. ಇಬ್ಬರು ಬೇರೆ ರಾಜ್ಯದವರಾಗಿದ್ರೂ ಸಹ ಕೇರಳದ ಸೌಂದರ್ಯ ಹಾಗೂ ಅಲ್ಲಿನ ಸುರಕ್ಷತೆ ಇವರಿಗೆ ಇಷ್ಟ ಆಗಿತ್ತಂತೆ. ಹಾಗಾಗಿ ಅಲ್ಲೇ ಮದುವೆಯಾಗಿದ್ದಾರೆ. ವಿಶೇಷ ಅಂದ್ರೆ ಇವರ ಮದುವೆಗೆ ಕೇರಳದ ರಾಜಕಾರಣಿಗಳು, ಸ್ಥಳೀಯರು ಬೆಂಬಲಿಸಿ ಭಾಗಿಯಾಗಿದ್ರು. ಜೊತೆಗೆ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.